ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ ನಾ. ಹಂಗಲ್ಲೂ ನಿಮ್ಗೆ ಗೊತ್ತಾಗಲ್ಲ, ಎಲ್ಲ ರಾಜಿ ಯಾರ್ಯಾರೋ ಏನೇನೋ ಮಾಡ್ಕೊಳ್ತಾರೆ. ನಾವು ಕೂತ್ಕೊಂಡು ಮಾತಾಡೋಣ, ಅದನ್ನ ಸರಿ ಮಾಡೋಕೆ ಬರ್ತದೆ. ನಿನಗೊಂದು ಜಾಗ, ಮದುಗೊಂದು ಜಾಗ, ನಾ ಮಾಡುತ್ತೆ ಆ ಜಾಗದಲ್ಲಿ ನಮ್ಗೆ ಸರಿ ಅಂತ. ಮದುಗೊಂದು ಜಾಗ, ನಿನಗೊಂದು ಜಾಗ, ನಾ ಮಾಡುತ್ತೇನೆ. ಇನ್ನೇನು ಹೇಳ್ಬೇಕಪ್ಪ ಅದನ್ನು? ನಾನು ರಾಜ್ಯದಲ್ಲಿ ಬೆಳ್ಕೊಂಡಿರ್ತಕ್ಕಂಥವನು, ಅವನು ಹಾಳು ಮಾಡಬೇಕು ಅಂತನೋ ಏನಾದರೂ ಮಾಡಿ ಸರಿ ಮಾಡ ಅಂತ ಹೇಳಿ ಬಾಯಿಗೆ ಏನು ಮಾಡಬೇಕು ಅಂತಕ್ಕಂಥ ವಿಷಯ ಇಬ್ಬರಿಗೂ ಒಂದೊಂದು ಜಾಗ ಅಂತ ಅಂತ ಹೇಳಿಲ್ಲ. ಈಗ ಕುತ್ಕೊಂಡು ಮಾತಾಡೋಣ ಮಗಳು ಅಂತ ಅಂದ್ರೆ ಏನು ನಿಮ್ಮ ಹತ್ರ ಮಾತಾಡೋದಿಲ್ಲ, ನಾವು ಬರೋದಿಲ್ಲ ಅಂತ. ನಾವು ಬರೋದಿಲ್ಲ ಅಂತ ಇಲ್ಲಿ ನೀವೇ ಮಾಡ್ತೀವಿ. ಇಲ್ಲಿ ಬಂಗಾರಪ್ಪನ ಮಕ್ಕಳು ಕುಮಾರಗೊಂದು ಓಟು, ಮಧುಗೊಂದು ಓಟು, ಮನೆಯಲ್ಲಿ ಗಂಡ ಒಬ್ಬರಿಗೆ, ಹೆಂಡತಿ ಒಬ್ಬರಿಗೆ. ನಿಮ್ಗೆ ಯಾವ ಅಧಿಕಾರ ಕೊಟ್ಟ? ನಿಮ್ಗೆ ಮನಸ್ಸಿಗೆ ಬಂದಾಗೆಲ್ಲ ಕೊಡಕ್ಕೆ ನಾ ಹೇಳಿದ ಮೇಲೆ ಅದು ಸತ್ಯ ಅಸತ್ಯ ಐತಿ ಅಥವಾ ಇಲ್ಲ ಅನ್ನೋದು ಕೂಡ ನೋಡೋದು ಬೇಡ. ಮನಸ್ಸಿಗೆ ಬಂದ ಮಾಡ್ತೀವಿ ನೀವು. ಇದ್ರ ಪೆಟ್ಟು ಏನಾಗ್ತದೆ? ಹಾಲಕ್ಕಂತೂ ತೂಕೆ ಬರ್ತದೆ. ಆದ್ರಿಂದ ಓಟ್ ಕೊಡ್ಬೇಕಾದ್ರೆ ಕುಮಾರ್ ಕೊಡ್ತಕ್ಕಂಥ ಓಟು ಅದನ್ನ ಹಾಳು ಮಾಡಬಾರ್ದು. ಆ ಓಟ್ನ ಮದುವೆಗೆ ಹಾಕ್ಬೇಕಾಗತ್ತೆ, ಮದುವೆಗೆ ಹಾಕ್ಬೇಕಾಗುತ್ತೆ. ಬೇರೆ ಅಲ್ಲ, ಮದುವೆಗೆ ನೀವು ಹಾಕಿದ್ರೆ ಮಾತ್ರ ನಾನು ಹೇಳ್ತೇನೆ. ನಾನು ನನ್ನ ತೀರ್ಮಾನ ಮಾತ್ರ ಮೊದಲ ಪರವಾಗಿ ಮುಂದಿನ ಎಲೆಕ್ಷನ್ ಅಲ್ಲಿ ಮೊದಲನೇ ಕ್ಯಾಂಡಿಡೇಟ್, ಮುಂದಿನ ಎಲೆಕ್ಷನ್ ಅಲ್ಲಿ ಮೊದಲನೇ ಕ್ಯಾಂಡಿಡೇಟ್ 46 ಜನ ನನ್ನನ್ನ 20 ವರ್ಷ ಬೆಳೆಸಿ ಮಾಡಿದವರು, ನನ್ನ ಮಾತನ್ನು ನಂಬ್ಕೊಂಡವರು, ನನ್ನ ಮಾತನ್ನು ಇದ್ರೂ ಕೂಡ ನಂಬಿದೆ ಇರ್ತಾರೆ. ಹಾಗೆ ನೀವು ಯಾರು ನಂಬ್ತೀರಿ ಅಂತಕ್ಕಂಥ ಪ್ರಶ್ನೆ ಕೇಳ್ತೀನಿ.